ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಶಾಸಕರಾದವರಿಗೆ ಯಾವುದೇ ತಮ್ಮದೇ ಆದಂಥ ಪಕ್ಷದ ಸರ್ಕಾರ ಇರಬೇಕಂತೇನಿಲ್ಲ. ಯಾಕಂದರೆ ಕೆಲವ್ರು ಹೇಳ್ತಾರೆ ನಮ್ಮ ಸರ್ಕಾರ ಇಲ್ಲ, ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ. ಎಷ್ಟೋ ವಿರೋಧಿ ಪಕ್ಷದ ಶಾಸಕರಿದ್ದರೂ ಸಹಿತ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ 2 ಹೆಣ್ಮಕ್ಳು ಶಾಸಕರಾಗಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು. ಮೊದಲನೇ ಶಾಸಕಿ ಗ್ರಾಮೀಣದಿಂದ ಒಂದು ಲಕ್ಷ್ಮೀ ಹೆಬ್ಬಾಳ್ಕರು, ಖಾನಾಪುರದಿಂದ ಆಂಜಲಿ ನಿಂಬಾಳ್ಕರು. ಇವರಿಬ್ಬರು ಪದವೀಧರರು ಮತ್ತು ಬಹಳ ಉತ್ಸಾಹಿ ಯುವತಿಯರು. ಮತ್ತು ಇವರಿಗೆ ಪ್ರತಿಯೊಂದು ಇಲಾಖೆಯಲ್ಲಿ ಯಾವ ರೀತಿಯ ತನ್ನ ಅಭಿವೃದ್ಧಿ ಕೆಲಸಗಳಲ್ಲಿ ತಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯ ಹಣ ಬಿಡುಗಡೆ ಆಗುತ್ತೋ ಅನ್ನೋದು ತುಂಬ ಸ್ಟಡಿ ಮಾಡ್ಕೊಂಡಿದ್ದಾರೆ. ಈಗ ಸುಳೆಬಾವಿ ಅಂತ ಸಣ್ಣ ಗ್ರಾಮ, ಅಲ್ಲಿ ಲಕ್ಷ್ಮೀದೇವಿ ಜಾತ್ರೆಯಲ್ಲಿ 6 ಕೋಟಿ ರೂಪಾಯಿದು ಒಂದು ಬಸ್ ಸ್ಟ್ಯಾಂಡ್ ತರ್ತಾರೆ ಅಂದರೆ ವಿರೋಧ ಪಕ್ಷದಲ್ಲಿ ಇದ್ಕೊಂಡು. ತಿಳ್ಕೊಳ್ಳಿ, ನೋಡಿ ವಿಚಿತ್ರ ಅಲ್ವಾ? ಸರ್ಕಾರ ವಿರೋಧ ಪಕ್ಷ BJP, ಇವರು ವಿರೋಧ ಪಕ್ಷದಲ್ಲಿದ್ದಾರೆ, ಕಾಂಗ್ರೆಸ್ದಿಂದ ಆರಿಸಿ ಬಂದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ 6 ಕೋಟಿ ರೂಪಾಯಿ ಬಸ್ ಸ್ಟ್ಯಾಂಡ್ ತರ್ತಾರೆ, 1 ಕೋಟಿ ರೂಪಾಯಿ ಚರಂಡಿ ವ್ಯವಸ್ಥೆ ಮಾಡ್ತಾರೆ, 2 ಕೋಟಿ ರೂಪಾಯಿ ಅಭಿವೃದ್ಧಿ ರಸ್ತೆಗಳನ್ನ ಮಾಡ್ತಾರೆ. ಒಂದು ಸುಳೆಬಾವಿ ಗ್ರಾಮ, ಅಲ್ಲಿ ಒಂದು ಲಕ್ಷ್ಮೀ ದೇವಿ, ಒಂದು ಬಹಳ ಒಂದು ಆಧ್ಯಾತ್ಮಿಕ ಸ್ಥಳ. ಆ ಸ್ಥಳದಲ್ಲಿ ಇಷ್ಟು ಕೋಟ್ಯಾಂತರ ರೂಪಾಯಿ ಇವರು ಅನುದಾನ ತರ್ತಾರೆ. ಅದೇ ರೀತಿ ನೀವು ಪಕ್ಕದಲ್ಲಿ ಹೋಗಿ ಖಾನಾಪುರದಲ್ಲಿ ಶಾಸಕಿ, ಎಷ್ಟೋ ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ ಸಂಪರ್ಕ ಸೇತುವೆ ಇದ್ದಿರಲಿಲ್ಲ. ಆ ಮಳೆಗಾಲದಲ್ಲಿ ಶಾಲೆ ತಪ್ಸ್ಕೊಂಡು ತಿರುಗಾಡ್ತಿದ್ರು ಅವರು. ಅಂಥವರಿಗೆ ಒಂದು ಸಂಪರ್ಕ ಸೇತುವೆ ಕನಿಷ್ಠ ಇಲ್ಲ ಅಂದರೂ ಒಂದು 20 ರಿಂದ 30 ಸಂಪರ್ಕ ಸೇತುವೆ ಮಾಡಿದ್ದಾಳೆ. ಯಾರು? ಡಾಕ್ಟರ್ ಆಂಜಲಿ ನಿಂಬಾಳ್ಕರ್ ಅವರು. ಖಾನಾಪುರ ಕ್ಷೇತ್ರದಲ್ಲಿ ಇವರೇನು ಆರಿಸ್ಬಿಡ್ತಾರೆ ಬಿಡಿ ಅಂತ ಭಾಳ ಜನ ಹೇಳ್ತಿದ್ರು. ಆದರೆ ಎಲ್ಲರನ್ನ ಮೀರಿಸಿ ಶಾಸಕಿಯಾಗಿ ಕಳೆದ ಮೊನ್ನೆ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲೂ ಸಹಿತ ಗರ್ಜನೆ ಮಾಡಿದ್ದಾರೆ ಅವರು. ಅನುದಾನ ನನ್ನ ಕ್ಷೇತ್ರಕ್ಕೆ ಇನ್ನೂ ಬರಬೇಕು ಅಂತ. ಅವ್ರು ಏನು ಮಾಡ್ತಾ ಇದ್ದಾರೆ? ಇಬ್ಬರು ಹೆಣ್ಮಕ್ಳು ಪ್ರತಿಯೊಂದು ಮಂತ್ರಿಗಳನ್ನು ಭೇಟಿಯಾಗಿ ಪ್ರತಿಯೊಂದು ಶಾಸಕರು ಅವರ ಹತ್ರ ವಿನಿಯೋಗ ಮಾಡಿಕೊಂಡು ಸಂಬಂಧಪಟ್ಟ ನಿಗಮ ಮಂಡಳಿ ಅಧ್ಯಕ್ಷರ ಹತ್ರ ಹೋಗಿ ಅನುದಾನ ತಂದು ತಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಬೇರೆ ಶಾಸಕರು BJPಯಿಂದ ಆರಿಸಿ ಬಂದವರು ಅವರೂ ಮಾಡ್ಬೇಕಲ್ಲ, ಅದಕ್ಕೆ ಮಾಡಲಿಕ್ಕೆ ಇವರು ಮಾದರಿ ಆಗ್ತಾ ಇದ್ದಾರೆ. ಇದೊಂದು ವಿಶೇಷ ಸುದ್ದಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಆಂಜಲಿ ನಿಂಬಾಳ್ಕರ್ ವೀಕ್ಷಕರೇ, ಇದನ್ನು ವೀಕ್ಷಿಸಿ ನಿಮ್ಮ ಶಾಸಕರಿಗೂ ಸಹಿತ ಇವರ ಮಾರ್ಗದರ್ಶನ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದು ತೋರಿಸಿ ವೀಕ್ಷಕರೇ. ಮತ್ತೆ ಬೇರೆ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ. ನಮಸ್ಕಾರ. ತಮ್ಗೆಲ್ಲ ಗೊತ್ತಿರೋ ಹಾಗೆ ಕೆಲವು ದಿನಗಳ ಹಿಂದೆ ಅಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ರಮೇಶ್ ಜಾರಕಿಹೊಳಿ ಅವರು ಒಂದೇ ವೇದಿಕೆಯನ್ನು ಹಂಚ್ಕೊಂಡು ಒಂದು ಫಂಕ್ಷನ್ ಅನ್ನ ನಡೆಸ್ಕೊಡ್ತಾರೆ. ಒಂದು ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಆ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡ್ತಾರೆ. ಈ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಭಾಷಣನ ಮಾಡ್ತಾರೆ. ಆ ಭಾಷಣದಲ್ಲಿ ಅವ್ರು ಹೇಳ್ತಾರೆ, ತಮ್ಮ ಸುಳೆಬಾವಿ ಅನ್ನುವಂತಹ ಒಂದು ಚಿಕ್ಕ ಹಳ್ಳಿನ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ಬೇಕು ಅನ್ನುವಂಥ ಪ್ಲಾನ್ಸ್ ಇದಾವೆ, ಅದಕ್ಕೆ ಅನುದಾನ ಕೂಡ ಜಾರಿ ಮಾಡಿಸಿದ್ದೀನಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾರೆ. 3 ಕೋಟಿ, 1 ಕೋಟಿ, 50 ಲಕ್ಷ ಈ ರೀತಿ, ಅಂದ್ರೆ ರಸ್ತೆಗಳಿಗಾಗಿರ್ಬೋದು, ಬಸ್ ಸ್ಟ್ಯಾಂಡ್ ಮಾಡೋದಕ್ಕಾಗಿರ್ಬೋದು, ಗಟರಗಳನ್ನ ಮಾಡೋದಕ್ಕಾಗಿರ್ಬೋದು, ಈ ರೀತಿ ಅನುದಾನಗಳನ್ನ ಬಿಡುಗಡೆ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದರಿಂದ ರಮೇಶ್ ಜಾರಕಿಹೊಳಿ ಅವರಿಗೆ ಎಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಂಗಿರುತ್ತೆ. ದಟ್ ಮಾತಿನಿಂದ ತಮ್ಮ ಕೆಲಸಗಳನ್ನ ಹೇಳ್ಬೇಡಿ, ಮಾಡಿ ಕೆಲಸನ ಮಾಡಿಬಿಟ್ಟು ಕೆಲಸನ ಮಾಡಿ ತೋರಿಸಿ ಅಂತ ಹೇಳಿ. ಸೊ ಇದರಿಂದ ಎಲ್ಲ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವ್ರನ್ನ ಜೆಲಸ್ ಫೀಲ್ ಮಾಡಿಸುವಂತ ಪ್ರಯತ್ನ ಕೂಡ ಪಟ್ಟಿರ್ಬೋದು, ಅಥವಾ ಆ ರಮೇಶ್ ಜಾರಕಿಹೊಳಿ ಅವರಿಗೆ ತೋರಿಸಿರ್ಬೋದು ದಟ್ ನಾನು ವಿರೋಧ ಪಕ್ಷದಲ್ಲಿ ಇಟ್ಕೊಂಡ್ಬಿಟ್ಟೆ ನನ್ನ ಕ್ಷೇತ್ರ ನಾನು ಇಷ್ಟೊಂದು ಸುಧಾರಿಸ್ತಾ ಇದ್ದೀನಿ, ತಾವೇನ್ ಮಾಡ್ತೀರಾ ನೋಡೋಣ ಅನ್ನುವಂತಹ ಒಂದು ಸವಾಲನ್ನ ಇಂಡೈರೆಕ್ಟ್ ಆಗಿ ಹಾಕಿರೋ ತರ ಕೂಡ ಇತ್ತು. ಸೊ ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯ ಪಾಲಿಟಿಕ್ಸ್ ಅಂಡ್ ಇಂಟ್ರೆಸ್ಟಿಂಗ್ ಸುದ್ದಿಗಳ ಜೊತೆಗೆ ಮತ್ತೊಮ್ಮೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.